ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮ್ಯಾಥಮೆಟಿಕ್ಸ್ ಮ್ಯಾರಥಾನ್ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಅದರಲ್ಲಿ ಪಾಲಿನಾಮಿಯಲ್ಸ್ ಕಾನ್ಸೆಪ್ಟನ್ನು ತೊಗೊಂಡಿದ್ದೀನಿ. ಪಾಲಿನಾಮಿಯಲ್ಸಲ್ಲಿ ಎಷ್ಟು ಮಾರ್ಕ್ಸಿಗೆ ಬರುತ್ತೆ, ಯಾವ ಥರ ಸಾಲ್ವ್ ಮಾಡೋದು, ಹೇಗೆ ಈಸಿಯಾಗಿ ನಾವು ಪಾಲಿನಾಮಿಯಲ್ಸಲ್ಲಿ ಟೋಟಲಿ 1 ಮಾರ್ಕ್ಸಿಗೆ 1 ಕ್ವಶನ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು, ಅಗೇನ್ ಶಾರ್ಟ್ ಆನ್ಸರ್ ಕ್ವಶನಲ್ಲಿ 1 ಮಾರ್ಕ್ಸ್ ಇರುತ್ತೆ, ಆ್ಯಂಡ್ 3 ಮಾರ್ಕ್ಸ್ ಇರುತ್ತೆ. 3 ಮಾರ್ಕ್ಸ್ ಕ್ವಶನ್, ಟೋಟಲಿ 5 ಮಾರ್ಕ್ಸ್ ಕ್ವಶನ್. 5 ಮಾರ್ಕ್ಸನ್ನು ಈಸಿಯಾಗಿ ತೆಗೆದುಕೋಬೋದು ಪಾಲಿನಾಮಿಯಲ್ಸಲ್ಲಿ. ವೆರಿ ಈಸಿಯಾಗಿರುತ್ತೆ. ಈಸಿಯಾಗಿರುವಂಥ ಚಾಪ್ಟರ್ ಈಸಿಯಾಗಿ ನಿಮಗೆ ಮಾರ್ಕ್ಸ್ ಬರ್ತದೆ. ನೋಡಿ, 1 ಮಾರ್ಕ್ಸ್ ಕ್ವಶನ್ ಯಾವ ಥರ ಬರುತ್ತೆ ನೋಡ್ತಾ ಹೋಗೋಣ. ಇದರಲ್ಲಿ ಥರ್ಡ್ ಪ್ರಿಪ್ರೇಟರಿಯಲ್ಲಿ ಕ್ವಶನ್ಸ್ ಹೇಗೆ ಅರೈಸ್ ಆಗಿತ್ತು ಅನ್ನೋದ್ರ ಮೇಲೆ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಕ್ವಶನ್ನು 1 ಮಾರ್ಕ್ಸ್ ಕ್ವಶನ್. If the sum of zeros of the polynomial p of x equals to kx square plus 2x plus 3k is equal to the product of its zeros, then value of k is ಅಂತ ಕೇಳಿದ್ದಾನೆ. ಇಲ್ಲಿ ಪಾಲಿನಾಮಿಯಲ್ ಅನ್ನು ಕೊಟ್ಟಿದ್ದಾನೆ. ನೆಕ್ಸ್ಟ್ ಅವನೇನು ಹೇಳ್ತಾ ಇದ್ದಾನೆ ಕಂಡೀಷನ್ ಅಂತಂದರೆ, ಇಫ್ ದ ಸಮ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಇಟ್ಸ್ ಝೀರೋಸ್, ದೆನ್ ವ್ಯಾಲ್ಯೂ ಆಫ್ ಕೆ ಅಂತ. ಸಮ್ ಝೀರೋಸ್ ಬರುತ್ತಲ್ಲ, ಅದ್ರ ಸಮ್ಮು ಯಾವುದಕ್ಕೆ ಈಕ್ವಲ್ ಆಗುತ್ತೆ, ಪ್ರಾಡಕ್ಟ್ಗೆ ಈಕ್ವಲ್ ಆಗುತ್ತೆ. ಈಕ್ವಲ್ ಆದಾಗ ಕೆ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾನೆ. ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಕೆ ಅಂತ ಕೇಳ್ತಾರೆ. ನೀವೇನು ಮಾಡಬೇಕು ಅಂತಂದರೆ, ಫಸ್ಟು ಜನರಲ್ ಫಾರ್ಮಲ್ಲಿ ಬರ್ಕೋಬೇಕು. ಜನರಲ್ ಫಾರ್ಮ್ ಏನು ಹೇಳುತ್ತೆ, ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ. ಇದು ಜನರಲ್ ಫಾರ್ಮ್ ಆಫ್ ಗಿವನ್ ಪಾಲಿನಾಮಿಯಲ್, ಅಂದರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅದು ಜನರಲ್ ಫಾರ್ಮನ್ನು ಬರ್ಕೊಳ್ತೀರಾ. ನೆಕ್ಸ್ಟ್ ಇಲ್ಲಿ ಇದು ಫಸ್ಟ್ ಜೀರೋವನ್ನು ಆಲ್ಫಾ ಅಂತ ತಗೊತೀನಿ, ನೆಕ್ಸ್ಟ್ ಬೀಟಾ ಅಂದ್ಕೊತೀನಿ. ದ ಸಮ್ ಆಫ್ 2 zeros ಈಕ್ವಲ್ಸ್ ಟು ಮೈನಸ್ ಆಫ್ ಬಿ ಬೈ ಎ ಅಂತ ಬರ್ಕೊತೀನಿ ನಾವು ರಿಲೇಷನ್ನ. ಸಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ ಅಂತ ಕೇಳಿದೆ. ಬಿ ಏನು ವ್ಯಾಲ್ಯೂ ಇರುತ್ತೆ ಅಂತಂದರೆ, ನೋಡಿ, ಮೈನಸ್ ಬಿ ವ್ಯಾಲ್ಯೂ ಏನಿರುತ್ತೆ ಅಂದರೆ, ನೋಡಿ, ಎಕ್ಸ್ ಜೊತೆ ಇರೋದೇ ಬಿ, ಎಕ್ಸ್ ಜೊತೆ ಯಾವುದಿದೆ, 2 ಇದೆ. ಎಸ್, ಎ ವ್ಯಾಲ್ಯೂ ಎಲ್ಲಿದೆ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್, ದಟ್ ಈಸ್ ಎ ಅಂತ, ಕೆ. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು -2/k ಅಂತ. ಅದೇ ಥರ ಪ್ರಾಡಕ್ಟನ್ನು ಬರ್ಕೊಳ್ಳೋಣ. ಪ್ರಾಡಕ್ಟ್ ಆಲ್ಫಾ ಇಂಟು ಬೀಟಾ ಈಕ್ವಲ್ಸ್ ಟು c/a ಅಂತ ಬರ್ಕೊತೀವಿ ರಿಲೇಷನ್. ಆಲ್ಫಾ ಇಂಟು ದ ಪ್ರಾಡಕ್ಟ್ ಆಫ್ 2 zeros ಈಕ್ವಲ್ಸ್ ಟು ದ c/a ಅಂತ. ಆಲ್ಫಾ ಇಂಟು ಬೀಟಾ. ಸಿ ವ್ಯಾಲ್ಯೂ ಏನಿದೆ, ದಟ್ ಈಸ್ ಕಾನ್ಸ್ಟೆಂಟ್. ನೋಡಿ ಏನಿದೆ, ಸಿ ವ್ಯಾಲ್ಯೂ ಕಾನ್ಸ್ಟೆಂಟ್ 3k ಬೈ ಎ ವ್ಯಾಲ್ಯೂ ಏನಿದೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ, ಕೆ. ಈ ಥರ ಬರ್ಕೊಳ್ಳಿ. ಅವ್ರು ಹೇಳ್ತಾ ಇರೋದು, ಅವರೇ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಅಂದರೆ, ದ ಸಮ್ ಆಫ್ ಝೀರೋಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಝೀರೋ ಅಂತ ಹೇಳ್ತಾ ಇದ್ದಾರೆ. ಆ ಥರ ರಿಲೇಷನನ್ನು ಬರ್ಕೊಳ್ಳಿ. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು ಆಲ್ಫಾ ಇಂಟು ಬೀಟಾ ಅಂತ. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು -2/k ಅಂತ. ನೋಡಿ, -2/k. ಆಲ್ಫಾ ಇಂಟು ಬೀಟಾ 3k/k ಅಂತ. ಎಸ್, ನೋಡಿ, ಇಲ್ಲಿ ಕೆ ಇದೆ, ಗೆಟ್ ಕ್ಯಾನ್ಸಲ್ಸ್. ಎಸ್, what is the remaining here, -2/k ಈಕ್ವಲ್ಸ್ ಟು 3. ಎಸ್, ನೆಕ್ಸ್ಟ್ ಏನು ಮಾಡಬೇಕು, ಟ್ರಾನ್ಸ್ಪೋಸ್ ಮಾಡಿ. 3 ಡಿನಾಮಿನೇಟರ್ ಬರುತ್ತೆ, ಕೆ ಇಲ್ಲೇ ಹೋಗುತ್ತೆ, ಈ ಕಡೆ ಹೋಗುತ್ತೆ. ಕೆ ಈಕ್ವಲ್ಸ್ ಟು -2/3 ಆನ್ಸರ್ ಆಗುತ್ತೆ. -2/3 ಇಸ್ ದ ವ್ಯಾಲ್ಯೂ ಆಫ್ ಕೆ ಅಂತ. ಈ ಥರ ನೀವು ಅನಲೈಸ್ ಮಾಡಬೇಕು. ಪ್ರಾಬ್ಲಮನ್ನು ಅನಲೈಸ್ ಮಾಡಿ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ 1 ಮಾರ್ಕ್ಸ್ ಸಿಗುತ್ತೆ. ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದನ್ನೇ ಕೇಳ್ತಾ ಹೋಗ್ತಾರೆ. ಆ ಸ್ಟೇಟ್ಮೆಂಟನ್ನು ನೋಡಬೇಕು. ಆ ಸ್ಟೇಟ್ಮೆಂಟನ್ನು ನೋಡಿ ಆ ಸ್ಟೇಟ್ಮೆಂಟ್ ಪ್ರಕಾರ ಮಾಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಇನ್ನು ಶಾರ್ಟ್ ಆನ್ಸರ್ ಕ್ವಶನ್, 1 ಮಾರ್ಕ್ಸ್ ಕ್ವಶನ್ ಹೇಗಿರುತ್ತೆ. ರೈಟ್ ದ ಡಿಗ್ರಿ ಆಫ್ ದ ಕ್ಯೂಬಿಕ್ ಪಾಲಿನಾಮಿಯಲ್. ಡಿಗ್ರಿ ಅಂತ ಕೇಳಿದ್ದಾನೆ. ಡಿಗ್ರಿ ಅಂತಂತಂದರೆ
highest exponent ಎಷ್ಟಿರುತ್ತೆ, highest exponent of the variable, that is we are going to treat as degree of the polynomial ಅಂತ. ಇಲ್ಲಿ ಡಿಗ್ರಿ ಆಫ್ ದ ಲೀನಿಯರ್ ಪಾಲಿನಾಮ್ ಎಕ್ಸ್ಪೋನೆಂಟ್ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಆಫ್ ದ ವೇರಿಯಬಲ್ ಈಸ್ 1 ಇತ್ತು ಅಂದರೆ ಡಿಗ್ರಿ ಈಸ್ 1. ಅದು ಜನರಲ್ ಫಾರ್ಮ್ ಏನಿರುತ್ತೆ ಅಂದರೆ ax ಪ್ಲಸ್ ಬಿ, ದಟ್ ಈಸ್ ಜನರಲ್ ಫಾರ್ಮ್ ಆಫ್ ದ ಲೀನಿಯರ್ ಪಾಲಿನಾಮಿಯಲ್. ನೆಕ್ಸ್ಟ್ ಬರೋದು ಯಾವುದು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಬರುತ್ತೆ. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಹೈಯೆಸ್ಟ್ ಎಕ್ಸ್ಪೋನೆಂಟ್ ಆಫ್ ದ ವೇರಿಯಬಲ್ ಈಸ್ 2 ಇದ್ದರೆ ದಟ್ ಈಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಡಿಗ್ರಿ ಈಸ್ 2 ಆಗುತ್ತೆ. ಅದನ್ನು ಜನರಲ್ ಫಾರ್ಮಲ್ಲಿ ax² ಪ್ಲಸ್ bx ಪ್ಲಸ್ c ಅಂತ ಬರಿತೀನಿ. ನೆಕ್ಸ್ಟ್ ಡಿಗ್ರಿ ಆಫ್ ದ ಕ್ಯೂಬಿಕ್ ಪಾಲಿನಾಮಿಯಲ್ ಈಸ್ 3. ಓಕೆನಾ, ಜನರಲ್ ಫಾರ್ಮ್ ಈಸ್ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d ಈಕ್ವಲ್ಸ್ ಟು 0 ಅಂತ ಬರಿತೀನಿ. ನೆಕ್ಸ್ಟ್ ಡಿಗ್ರಿ ಆಫ್ ದ ಬೈಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಜನರಲ್ ಫಾರ್ಮ್ ಆಫ್ ಬೈಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಈಸ್ ax4 ಪ್ಲಸ್ bx³ ಪ್ಲಸ್ cx² ಪ್ಲಸ್ dx ಪ್ಲಸ್ e ಈಕ್ವಲ್ಸ್ ಟು 0 ಅಂತ. ಇದರ ಡಿಗ್ರಿ ಏನಾಗಿರುತ್ತೆ, 4 ಆಗಿರುತ್ತೆ. ಈ ಥರ ನೀವು ಇಷ್ಟು ತಿಳ್ಕೊಂಡ್ರೆ ನಿಮಗೊಂದು ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಎಸ್, ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಅನ್ನು ನೋಡ್ತಾ ಹೋಗೋಣ. ಫೈಂಡ್ ದ ಝೀರೋಸ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ phi of x equals to x² minus 4x plus 3 and verify the relation between the zeros and the coefficient. ನೋಡಿ, ಇಲ್ಲಿ ಝೀರೋಸನ್ನು ಫೈಂಡ್ ಔಟ್ ಮಾಡಬೇಕು. ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ರೂಟ್ಸನ್ನು ಫೈಂಡ್ ಔಟ್ ಮಾಡ್ತೀವಿ, ಇಲ್ಲಿ ಝೀರೋಸನ್ನು ಫೈಂಡ್ ಔಟ್ ಮಾಡ್ತೀವಿ. ಎರಡೇ ಡಿಫ್ರೆನ್ಸ್ ಇದೆ, ಒಂದೇ ಪ್ರೊಸೀಜರ್ ಒಂದೇ ಆಗಿರುತ್ತೆ. x² ಮೈನಸ್ 4x ಪ್ಲಸ್ 3 ಇದನ್ನ ಸ್ಪ್ಲಿಟ್ ಮಾಡಬೇಕು. ಮಿಡಲ್ ಟರ್ಮನ್ನು ಸ್ಪ್ಲಿಟ್ ಮಾಡೋದನ್ನು ಕಲ್ತ್ಕೊಂಡಿದ್ದೀರಾ ನೋಡಿ. 3x ಮೈನಸ್ x ಮೈನಸ್ 3x ಮೈನಸ್ 1x 4x ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 3 1s 3, ಇದು ಕಾನ್ಸ್ಟೆಂಟ್. ಎಸ್, ನೆಕ್ಸ್ಟ್ ಏನು ಮಾಡಬೇಕು, ರೀಗ್ರೂಪಿಂಗ್ ಮಾಡೋಣ. ಎಸ್ ಮೈನಸ್ 1x ಮೈನಸ್ ಇಂಟು ಪ್ಲಸ್ ಮೈನಸ್ 3. ಎಸ್, ಕಾಮನ್ ಏನಿದೆ, what is the common factor, x is a common, x remaining here, 3 is remaining. What is the common factor, 1 is a common factor. Yes, x minus 3 ಹೊರಗಡೆ ತಗೊಂತೀನಿ. ಕಾಮನ್ ಫ್ಯಾಕ್ಟರ್ ಇದೆ. what is the remaining here, x is remaining here, 1 is the remaining. ಈಕ್ವೇಟ್ ಮಾಡೋಣ. ಎಸ್, ಮೈನಸ್ 3 ಆ ಕಡೆ ಹೋದರೆ ಮೈನಸ್ ಪ್ಲಸ್ 3 ಆಗುತ್ತೆ. ಮೈನಸ್ 1 ಆ ಕಡೆ ತಗೊಂಡ್ರೆ ಪ್ಲಸ್ 1 ಆಗುತ್ತೆ. ಇದು 2 zeros. ಇದನ್ನು ಆಲ್ಫಾ ಅಂತ ತಗೊತೀನಿ, ಇದನ್ನು ಬೀಟಾ ಅಂತ ತಗೊತೀನಿ. ಯಾವ್ದು ಬೇಕಾದ್ರೂ ತೊಗೋಬೋದು ನೀವು, ಆಲ್ಫಾ ಬೀಟಾ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ವೆರಿಫೈ ದ ರಿಲೇಷನ್ ಬಿಟ್ವೀನ್ ದ ಝೀರೋಸ್ ಆ್ಯಂಡ್ ದ ಕೋಇಫಿಷಿಯಂಟ್ಸ್. ನೋಡಿ, ಝೀರೋಸ್, ದ ಸಮ್ ಆಫ್ ಝೀರೋಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಅಂತ ಬ್ರಾಕೆಟಲ್ಲಿ ಬರಿಬೇಕು. ಬಿನ ನೆಗೆಟಿವನ್ನು ಔಟ್ಸೈಡಲ್ಲಿ ಬರಿಬೇಕು. ಆಲ್ಫಾ ಎಷ್ಟಿದೆ, 3 ಇದೆ. ಬೀಟಾ ಎಷ್ಟಿದೆ, 1 ಇದೆ. ಮೈನಸ್ ಬಿ ವ್ಯಾಲ್ಯೂ ಏನಿದೆ ಗಮನಿಸಿ. ಈ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಸ್ ದ ಬಿ ವ್ಯಾಲ್ಯೂ, ಮೈನಸ್ 4ಅನ್ನು ಒಳಗಡೆ ಬರ್ಕೋಬೇಕು. ಎ ಕೋಎಫಿಷಿಯಂಟ್ ಆಫ್ x² ದಟ್ ಈಸ್ ಎ ಅಂತ. ಏನಿಲ್ಲ ಅಂದರೆ x² ಜೊತೆ 1 ಇರುತ್ತೆ. 3 ಪ್ಲಸ್ 1 4 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 4/1, 4 ಈಕ್ವಲ್ಸ್ ಟು 4 ಆಗುತ್ತೆ. ಈ ಥರ ನಾವು ಸಾಲ್ವ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್, ಪ್ರಾಡಕ್ಟ್ ಆಫ್ 2 zeros ಈಕ್ವಲ್ಸ್ ಟು ಸಿ ಬೈ ಎ ರಿಲೇಷನನ್ನು ಚೆಕ್ ಮಾಡೋಣ. ಎಸ್, ಆಲ್ಫಾ ಅಂದರೆ 3, ಬೀಟಾ ಅಂದರೆ 1, ಸಿ ಕಾನ್ಸ್ಟೆಂಟ್ ಟರ್ಮ್ ಈಸ್ 3. ಕೋಎಫಿಷಿಯಂಟ್ ಆಫ್ x² ಈಸ್ 1, ದಟ್ ಈಸ್ ಎ. ಎಸ್, 3 1s 3. ನೋಡಿ, ಇಲ್ಲಿ ಪ್ರೂವ್ ಆಯಿತು. ಈ ಥರ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಇದೇ ಥರ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಇನ್ನೊಂದು 6 ಕ್ವಶನ್ ಇದೆ ನೋಡಿ. 6 ಕ್ವಶನ್ನು. ರೈಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose sum and product zeros are -3 and 2 respectively. Find the zeros of the polynomial ಅಂತ ಕೇಳ್ತಿದ್ದಾರೆ. ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರಿಬೇಕು. ಸಮ್ ಕೊಟ್ಟಿದ್ದಾರೆ. ಸಮ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು ವಾಟ್, -3, ದಟ್ ಈಸ್ ಸಮ್. ಆಲ್ಫಾ ಇಂಟು ಬೀಟಾ 2. ಇಲ್ಲೇನು ಬರೀಬೇಕು ನಾವು, ಒಂದು ರಿಲೇಷನ್ ಇದೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರೆಯೋದನ್ನು.
ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಆಲ್ಫಾ ಇಂಟು ಬೀಟಾ ಅಂತ, ಆಲ್ಫಾ ಇಂಟು ಬೀಟಾ ನೋಡಿ. ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂತಂದರೆ ದಟ್ ಈಸ್ ಸಮ್ ಎಷ್ಟಿದೆ -3 ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ ಪ್ಲಸ್ 2 ಕನ್ಫ್ಯೂಸ್ ಆಗಬಾರ್ದು. ಆಲ್ಫಾ ಇಂಟು ಬೀಟಾ 2 ಎಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2. ಈ ಥರ ನಾವು ಏನು ಮಾಡ್ಕೋಬೇಕು ನೋಡಿ. ಇವಾಗ ಕ್ವಾಡ್ರ ಪಾಲಿನಾಮಿಯಲ್ ಆಯಿತು. ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಇದನ್ನ ಏನು ಮಾಡಬೇಕು, ಝೀರೋಸನ್ನು ಫೈಂಡ್ ಮಾಡಬೇಕಂದ್ರೆ ಸ್ಪ್ಲಿಟ್ ಮಾಡಬೇಕು. ಹೇಗೆ ಸ್ಪ್ಲಿಟ್ ಮಾಡ್ತೀರಾ ನೋಡಿ, 2x ಪ್ಲಸ್ 1x ಅಂತ ಸ್ಪ್ಲಿಟ್ ಮಾಡ್ಬೋದು. 2x ಪ್ಲಸ್ 1x ಏನಾಗುತ್ತೆ 3x ಆಗುತ್ತೆ. 2 1s are 2 ನೋಡಿ, ಕಾನ್ಸ್ಟೆಂಟ್ ಅಂತ ಗೊತ್ತಾಯಿದೆ ನೋಡಿ. ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್, ರೀಗ್ರೂಪಿಂಗ್ ಮಾಡೋದು ಗೊತ್ತಿದೆ ನಿಮಗೆ. ರೀಗ್ರೂಪಿಂಗ್ ಹೇಗೆ ಮಾಡ್ಕೊಳ್ಳೋದು ಅಂತ ರೀಗ್ರೂಪಿಂಗ್ ಮಾಡ್ಕೊಳ್ಳೋಣ. ಕಾಮನ್ ಫ್ಯಾಕ್ಟರ್ ತೆಗಿಬೇಕಂದ್ರೆ ರೀಗ್ರೂಪಿಂಗ್ ಆಗಬೇಕು. ಎಕ್ಸ್ ಕಾಮನ್ ತಗೊಳ್ಳಿ. ಎಕ್ಸ್ 1 ಟೈಮ್ ರಿಮೈನಿಂಗ್, 2 ಇಸ್ ರಿಮೈನಿಂಗ್. ಎಸ್ 1 ಈಸ್ ಕಾಮನ್ ಫ್ಯಾಕ್ಟರ್, ಏನಿಲ್ಲ ಅಂದರೆ 1 ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಎಕ್ಸ್ ಪ್ಲಸ್ 2 ಕಾಮನ್ ತಗೊಳ್ಳೋಣ. ಎಕ್ಸ್ ಪ್ಲಸ್ 2 ಕಾಮನ್ ತಗೊಂಡ್ರೆ ವಾಟ್ ದ ರಿಮೈನಿಂಗ್, ಎಕ್ಸ್ ಪ್ಲಸ್ 1. ಎಕ್ಸ್ ಪ್ಲಸ್ 2 ಈಕ್ವಲ್ಸ್ ಟು 0. ಟ್ರಾನ್ಸ್ಪೋಸ್ ಮಾಡಿ, ಪ್ಲಸ್ 2 ಆ ಕಡೆ ಹೋದರೆ -2 ಆಗುತ್ತೆ ನೋಡಿ. ಎಕ್ಸ್ ಪ್ಲಸ್ 1 ಈಕ್ವಲ್ಸ್ ಟು 0, ಪ್ಲಸ್ 1 ಆ ಕಡೆ ಹೋದರೆ -1 ಆಗುತ್ತೆ. ಝೀರೋಸ್ ಏನಾಯಿತು, ಆಲ್ಫಾ -2 ಆಯಿತು, ಬೀಟಾನ -1 ಅಂತ ತಗೊಂಡಿದ್ದೀವಿ. -2 and -1 ಆರ್ ದ 2 zeros. ಹೀಗೆ ನೀವು ಈಸಿಯಾಗಿ 5 ಮಾರ್ಕ್ಸನ್ನು ತಗೋಬೋದು. ಪ್ರಾಕ್ಟೀಸ್ ಮಾಡಿ, ಇದೇ ಥರ ಪ್ರಾಕ್ಟೀಸ್ ಮಾಡಿ, ಇದೇ ಥರನೇ ಕ್ವಶನ್ಸ್ ರೈಸ್ ಆಗ್ತಾ ಇರುತ್ತೆ. ಬೇರೆ ಬೇರೆ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಬೇಕಷ್ಟೇ. ನೀವು LBA ಕ್ವಶನ್ಸ್ ಇದಾವಲ್ಲ, ಆ ಕ್ವಶನ್ಸನ್ನು ಟ್ರೈ ಮಾಡಬೇಕು. ಇದೇ ಥರ LBA ಕ್ವಶನ್ಸನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕೆಂದರೆ LBA ಬೇಸ್ಡ್ ಕ್ವಶನ್ ಪೇಪರನ್ನು ರೆಡಿ ಮಾಡ್ತಾರೆ. ಎಲ್ಲ ಫ್ರಮ್ 6 to 10th LBA ಬೇಸ್ಡ್ ಕ್ವಶನ್ ಪೇಪರನ್ನು ರೆಡಿ ಮಾಡೋ ಚಾನ್ಸ್ ಇದೆ. ಆದ್ದರಿಂದ ನೀವು LBA ಕ್ವಶನ್ಸನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನಾವು ಟ್ರೈ ಮಾಡ್ತೀವಿ ನಿಮಗೆ ಸಾಲ್ವ್ ಮಾಡಿ ಕೊಡೋದಕ್ಕೆ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.